ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಮ್ಮ ಕಂಡೀಷನ್ಗೆ ಓಕೆ ಅಂದರೆ ಬಿಸ್ನೆಸ್ ಮುಂದುವರ್ಸೋಣ, ಇಲ್ಲಾಂದ್ರೆ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇಂಥ ಕೆಲಸ ಎಲ್ಲ ನನಗೆ ಬರೋದಿಲ್ಲ, ಇವ್ರು ನನ್ನ ಬಿಡೋದಿಲ್ಲ. ತಿಂಗಳು ಸಂಬಳಕ್ಕೆ ಏನೋ ಒಂದು ಕೆಲಸ ಮಾಡಲೇಬೇಕು. ಏನು ಮಾಡೋದು, ಯಾರನ್ನು ಕೇಳೋದು? ಯಾರನ್ನು ಕೇಳಿದ್ರು ನನ್ನ ಬಂಡವಾಳ ಬಯಲಾಗ್ಬಿಡುತ್ತೆ, ಆಮೇಲೆ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ಎಸ್, ಯೂಟ್ಯೂಬ್ ನೋಡ್ಕೊಂಡು ಸಾಲ್ವ್ ಮಾಡಿದ್ರಾಯ್ತು. ಇದೇ ಸರಿಯಾದ ಸಮಯ. ಕೆಫೆಟೇರಿಯಾ ಕರ್ಕೊಂಡು ಹೋಗಿ ಕಾವೇರಿ ಯಾಕೆ ಮದ್ವೆ ಆದ್ಲು ಅನ್ನೋ ವಿಷಯನ ತಿಳ್ಕೊಂಡ್ಬಿಡ್ಬೇಕು. ಈಗಾಗಲೇ ತುಂಬ ಟೈಮ್ ವೇಸ್ಟ್ ಆಗೋಗಿದೆ, ಇನ್ನೂ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಆದಿ, ಮೋನಿಕಾ ಮೇಡಮ್. ಏನ್ ಶಂಕರಣ್ಣ? ಕಾವೇರಿ ಮೇಡಮು ನಿಮ್ಮನ್ನ ಕ್ಯಾಬಿನಿಗೆ ಕರೀತಿದ್ದಾರೆ. ಕಾವೇರಿ ಮೇಡಮ್ಮ? ಯಾಕೆ? ಏನಕ್ಕೋ ಗೊತ್ತಿಲ್ಲ ಮೇಡಮ್. ಸರಿ, ನೀವು ಹೋಗಿ, ನಾನು ಬರ್ತೀನಿ. ಮೋನಿಕಾ, ಯಾಕೆ ಬರಕ್ಕೆ ಹೇಳಿರ್ಬೋದು? ಗೊತ್ತಿಲ್ಲ. ಬೆಳಗ್ಗೆ ನಮ್ಮನ್ನು ನೋಡಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಇಂಡೈರೆಕ್ಟಾಗಿ ಕೌಂಟ್ರ್ ಕೊಟ್ಟಾಗಲೇ ಅಂದ್ಕೊಂಡೆ ಇವತ್ತೇನೋ ಒಂದು ಆಗತ್ತೆ ಅಂತ. ಏನೋ ಆಗುತ್ತೆ ಅಂತ ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ತಪ್ಪು ಮಾಡಿದ್ರೆ ಹೆದರ್ಕೋಬೇಕು, ತಪ್ಪು ಮಾಡಿಲ್ಲ ಅಂದ್ರೆ ಆ ಭಗವಂತಂಗೂ ಸಹ ಹೆದರ್ಕೋಬಾರ್ದು. ಅನುಮಾನದಿಂದನೇ ಕರ್ದಿರ್ಬೇಕು ಅಂತ ಯಾಕೆ ಅನ್ಕೋತೀರಾ? ಏನೋ ಕೆಲ್ಸದ ವಿಷಯವಾಗಿ ಕರ್ದಿರ್ಬೋದು. ನಾನು ಅದೇನೋ ಅಂತ ನೋಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಓಕೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಮೇ ಐ ಕಮ್ ಇನ್? ಎಸ್, ಕಮ್ ಇನ್. ಮೇಡಮ್ ಏನೋ ಬರಕ್ಕೆ ಹೇಳಿದ್ರಂತೆ, ಕೂತ್ಕೊಳ್ಳಿ. ಯಾಕೆ ಮೇಡಮ್, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ಹಾಗೆ ಕ್ಯಾಶುಯಲ್ ಆಗಿ ನೋಡ್ತಾ ಇದ್ದೆ ಅಷ್ಟೆ. ಹೋಗ್ಲಿ, ಹೇಗನ್ನಿಸ್ತಾ ಇದೆ? ಹೊಸ ಆಫೀಸು, ಹೊಸ ಕಲೀಗ್ಸು ಎಲ್ಲ ಸೆಟ್ ಆಯ್ತಾ? ಎಸ್ ಮೇಡಮ್, ಸೆಟ್ ಆಯ್ತು. ಹಿಂದಿನ ಕಂಪನಿಗೂ ನಮ್ಮ ಕಂಪನಿಗೂ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆಯಾ? 100% ಬೆಟರ್ ಅನ್ನಿಸ್ತಾ ಇದೆ ಮೇಡಮ್. ಇಲ್ಲಿ ಕೆಲಸ ಮಾಡೋದಕ್ಕೆ ಖುಷಿ ಆಗ್ತಿದೆ ತಾನೆ? ಖಂಡಿತ ಖುಷಿ ಆಗ್ತಿದೆ ಮೇಡಮ್. ಗುಡ್. ನಾನಿವಾಗ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ನೇರವಾಗಿ ಉತ್ತರ ಕೊಡಬೇಕು. ಕೇಳಿ ಮೇಡಮ್. ನಿಮಗೆ ಆದಿ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾ? ಕಂಪ್ಲೀಟ್ ಆಗಿ ಅಂದರೆ ಅವ್ರಿಗೆ ಮದುವೆ ಆಗಿದೆ ಅಂತ ಗೊತ್ತು, ನೀವು ಅವ್ರ ನಾದ್ನಿ ಅಂತ ಗೊತ್ತು, ಅಷ್ಟೇ ಮೇಡಮ್. ಅಷ್ಟು ಗೊತ್ತಿದ್ರೆ ಸಾಕು. ಅಲ್ಲ, ಅವ್ರ ಜೊತೆ ಅಷ್ಟೊಂದು ಸಲಿಗೆನಲ್ಲಿದ್ದೀರಲ್ಲ, ಅದಕ್ಕೆ ಕಾರಣ ಏನು? ಫ್ರೆಂಡ್ಶಿಪ್ಪಾ ಅಥವಾ ಮೋರ್ ದೆನ್ ಫ್ರೆಂಡ್ಶಿಪ್ಪಾ? ಫ್ರೆಂಡ್ಶಿಪ್ ಅಷ್ಟೇ ಮೇಡಮ್. ಆಸ್ ಎ ಕೊಲೀಗ್ ನಾನು ಎಲ್ಲರ ಜೊತೆನೂ ಹಾಗೆ ಸಲಿಗೆಯಲ್ಲಿರ್ತೀನಿ. ಓಪನ್ ಆಗಿ ಹೇಳಬೇಕು ಅಂದರೆ ಪ್ರೊಫೆಷ್ನಲ್ ಆಗಿ ನಾವು ಫ್ರೆಂಡ್ಸ್ ಅಷ್ಟೇ, ಪರ್ಸ್ನಲ್ ಆಗಿ ಫ್ರೆಂಡ್ಶಿಪ್ ಸಹ ಇಲ್ಲ. ಯಾಕೆ ಮೇಡಮ್, ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ? ಏನಿಲ್ಲ, ಪ್ರೊಫೆಷ್ನಲ್ ಆಗಿರೋ ನಿಮ್ಮ ಬಾಂಡಿಂಗು ಹಾಗೆ ಇದ್ರೇನೆ ಚಂದ. ಅಕಸ್ಮಾತ್ ಅದೇನಾದರೂ ಪರ್ಸ್ನಲ್ ಆಗಿ ತಿರುಗಿದ್ರೆ
ನಾನು ಪ್ರೊಫೆಷ್ನಲ್ ಆಗಿ ಬಿಹೇವ್ ಮಾಡೋದನ್ನ ಬಿಟ್ಟು ಪರ್ಸ್ನಲ್ ಆಗಿ ರಿಯಾಕ್ಟ್ ಮಾಡಬೇಕಾಗತ್ತೆ. ಆಗ ನನ್ನ ರಿಯಾಕ್ಷನ್ ತುಂಬ ಹಾರ್ಶ್ ಆಗಿರುತ್ತೆ. ಅದನ್ನ ನಿನ್ನ ಹತ್ರ ಸಹಿಸ್ಕೊಳಕ್ಕಾಗಲ್ಲ ಅಂತ ಹೇಳೋದಿಕ್ ಕರೆಸ್ತೆ. ಇದನ್ನ ಅಲಾರಾಮ್ ಅನ್ಕೋ ಅಥವಾ ವಾರ್ನಿಂಗ್ ಅನ್ಕೋ, ಆದರೆ ಯಾವುದೇ ಕಾರಣಕ್ಕೂ ಆ ಲೈನ್ನ ನೀನು ಕ್ರಾಸ್ ಮಾಡೋದಿಕ್ ಹೋಗ್ಬೇಡ.